ಜನೌಷಧ ಕೇಂದ್ರಗಳನ್ನೇ ಟಾರ್ಗೆಟ್ ಮಾಡ್ತಾ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಯೋಜನೆ ಟಾರ್ಗೆಟ್ ಮಾಡ್ತಾ ಇದೆಯಾ ಸರ್ಕಾರ? 113 ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಿಗೆ ಶೋಕಾಸ್ ನೋಟಿಸ್ ಅನ್ನು ಜಾರಿಗೊಳಿಸಿದೆ. ರಾಜ್ಯ ಔಷಧ ನಿಯಂತ್ರಣ ಇಲಾಖೆ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದೆ. ಅಂದ್ರೆ ಜನೌಷಧ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಲಿಕ್ಕೆ ಹೊರಟಿದೆಯಾ ಸರ್ಕಾರ? ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದು. 113 ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಿಗೆ ಈಗ ಶೋಕಾಸ್ ನೋಟಿಸ್ ಕೊಟ್ಟಿದ್ದು, ರಾಜ್ಯ ಔಷಧ ನಿಯಂತ್ರಣ ಇಲಾಖೆ ಶೋಕಾಸ್ ನೋಟಿಸ್ ಕೊಟ್ಟಿದೆ. 2 ದಿನಗಳಲ್ಲಿ 172 ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೇಲೆ ದಾಳಿ ನಡೆಸಲಾಗಿದೆ. ಬ್ರಾಂಡೆಡ್ ಔಷಧಿ ಮಾರಾಟ ಆರೋಪದಡಿ ನಡೆದಿರುವಂತಹ ದಾಳಿ ಇದು. ದಾಳಿ ನಡೆಸಿ ಪರಿಶೀಲನೆ ನಡೆಸಿತ್ತು ರಾಜ್ಯ ಡ್ರಗ್ ಕಂಟ್ರೋಲ್. ರಾಜ್ಯದಲ್ಲಿರುವ 1200ಕ್ಕೂ ಹೆಚ್ಚು ಪಿಎಂ ಜನೌಷಧಿ ಕೇಂದ್ರಗಳು, ಅವುಗಳ ಮೇಲೆ ನಡೆದಿರುವಂತಹ ದಾಳಿ ಇದು. ಜನೌಷಧಿ ಕೇಂದ್ರಗಳನ್ನೇ ಟಾರ್ಗೆಟ್ ಮಾಡ್ತಾ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದ್ದ ಈ ಒಂದು ಯೋಜನೆ ಜನೌಷಧಿ ಕೇಂದ್ರ ಅಂದರೆ ಕಡಿಮೆ ಬೆಲೆಯಲ್ಲಿ ಬಡ ಸಾರ್ವಜನಿಕರಿಗೆ ಅಥವಾ ಬಡವರಿಗೆ ಕಡಿಮೆ ದರದಲ್ಲಿ ಸಿಗಬೇಕು ಮೆಡಿಸಿನ್ಗಳು ಅನ್ನುವಂಥ ಕಾರಣಕ್ಕೆ ಜನೌಷಧಿ ಕೇಂದ್ರವನ್ನು ತೆರೆಯಲಾಗಿದೆ. ಬ್ರಾಂಡೆಡ್ ಔಷಧಿ ಮಾರಾಟ ಆರೋಪದಡಿ ಈಗ ನಡೆದಿರುವಂಥ ಒಂದು ದಾಳಿ ಇದು. ದಾಳಿ ನಡೆಸಿ ಪರಿಶೀಲನೆ ನಡೆಸಿರುವಂಥದ್ದು ರಾಜ್ಯ ಡ್ರಗ್ ಕಂಟ್ರೋಲ್. ರಾಜ್ಯದಲ್ಲಿರೋ 1200ಕ್ಕೂ ಹೆಚ್ಚು ಪಿಎಂ ಜನೌಷಧಿ ಕೇಂದ್ರಗಳು, ಅವುಗಳ ಮೇಲೆ ನಡೆದಿರುವಂಥ ದಾಳಿ ಇದು. ಜನೌಷಧಿ ಕೇಂದ್ರಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆಯಾ ರಾಜ್ಯ ಸರ್ಕಾರ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುವಂತೆ ಮಾಡ್ತಾ ಇದೆ. ತಾವೂ ಕೊಡಲ್ಲ, ಯಾಕಂದರೆ ದುಪ್ಪಟ್ಟು ಹಣವನ್ನು ತೆತ್ತು ಔಷಧಿಗಳನ್ನು ಖರೀದಿ ಮಾಡಬೇಕು. ಅಟ್ಲೀಸ್ಟ್ ಜನೌಷಧಿ ಕೇಂದ್ರಗಳಿಗೆ ಹೋದರೆ ಕಡಿಮೆ ದರದಲ್ಲಿ ಔಷಧಿಗಳು, ಉತ್ತಮ ಗುಣಮಟ್ಟದ ಔಷಧಿಗಳು ಅಲ್ಲಿ ದೊರಕುತ್ತೆ. ಈಗ ಅದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಸರ್ಕಾರದ ವಿರುದ್ಧ.